ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಅಧಿಕೃತವಾಗಿ ಮಹಾರಾಷ್ಟ್ರದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಘೋಷಣೆಯನ್ನ ಮಾಡಿದ್ದಾರೆ. ನೋಡಿ, ಬಹಳ ಆಕಾಂಕ್ಷಿಗಳಿದ್ರು. ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೂಡ ರೇಸ್ನಲ್ಲಿದ್ದರು. ಒಂದು 5-6 ಜನ ಅಂದರೆ ರಾಜ್ಯಪಾಲರು ಆಯ್ಕೆ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಈಗ ಮಹಾರಾಷ್ಟ್ರದ ರಾಜ್ಯಪಾಲರನ್ನ ಆಯ್ಕೆ ಮಾಡಲಾಗಿದೆ. ಮೂಲತಃ ತಮಿಳುನಾಡು ಮೂಲದವರಾಗಿದ್ದಾರೆ ರಾಧಾಕೃಷ್ಣನ್. 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರುವಂಥ ಸ್ಥಾನ ಇದು. ನೋಡಿ, ಈಗ ಸಾಕಷ್ಟು ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿಕೊಂಡು BJP ಈ ತೀರ್ಮಾನವನ್ನು ಮಾಡಿದೆ. ಯಾಕಂದರೆ ಧನ್ಕರ್ ಏನಿದ್ದಾರೆ, ಜಗದೀಪ್ ಧನ್ಕರ್ ಅವರು, ಅವರ ಅಧಿಕಾರಾವಧಿ ಇನ್ನೂ ಕೂಡ 1 ವರ್ಷ ಇತ್ತು. ಅನಾರೋಗ್ಯದ ಕಾರಣವನ್ನು ಕೊಟ್ಟು ಅವರು ರಾಜೀನಾಮೆಯನ್ನು ಕೊಟ್ಟರು. ಬೇರೆ ಬೇರೆ ರೀತಿಯಾದಂಥ ಟೀಕೆಗಳು ಕೂಡ ವಿರೋಧ ಪಕ್ಷಗಳಿಂದ ಬಂದವು. ಆದರೆ ಯಾರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು? ಯಾಕಂದರೆ 2ನೇ ಅತ್ಯುನ್ನತ ಸಾಂವಿಧಾನಿಕವಾದಂಥ ಹುದ್ದೆ ಇದು. ಮೊದಲು ರಾಷ್ಟ್ರಪತಿ ಹುದ್ದೆ, ಅದಾದಮೇಲೆ ಉಪರಾಷ್ಟ್ರಪತಿ ಹುದ್ದೆ ಆಗಿರುತ್ತೆ. ಹಾಗಾಗಿಯೇ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಈಗ ರಾಧಾಕೃಷ್ಣನ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ನೋಡಿ, ಮೂಲತಃ ತಮಿಳುನಾಡಿವರು, 16ನೇ ವಯಸ್ಸಿನಿಂದ RSSನಲ್ಲಿ ಗುರುತಿಸ್ಕೊಂಡಿದ್ದಾರೆ. 2 ಬಾರಿ MP ಆಗಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂಥವ್ರು, ಅಂದರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ. 2004-2027ವರೆಗೆ, ಅಂದರೆ 2007ರವರೆಗೆ ತಮಿಳುನಾಡಿನ BJP ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ. ಕೊಯಮತ್ತೂರಿನಿಂದ ಲೋಕಸಭೆಗೆ ಆಯ್ಕೆಯಾದಂಥವರು ರಾಧಾಕೃಷ್ಣನ್. ಅಲ್ಲಿ BJPಗೆ ಇವ್ರದೇ ಆದಂಥ ಒಂದು ಪಾತ್ರ ಇದೆ. ಬಟ್ ಇಲ್ಲಿ ಅಜೆಂಡಾ ಇರೋದು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ ತಮಿಳುನಾಡಿದ್ದು. ಹಾಗಾಗಿನೇ ಅಲ್ಲಿ ವೋಟ್ ಬ್ಯಾಂಕನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಧಾಕೃಷ್ಣನ್ ಅವ್ರನ್ನ ನೇಮಕ ಮಾಡಿದ್ದಾರೆ, ಫೈನಲ್ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ. लिबरेशन हुआ, सभी के साथ चर्चा हुई, सुझाव मांगे गए और उसके बाद फिर ये तय हुआ कि हमारे उपराष्ट्रपति के प्रत्याशी के रूप में हमारे महाराष्ट्र के राज्यपाल श्री CP राधाकृष्णन जी, चंद्रपुरम पुन्नासामी राधाकृष्णन जी, उनको हम NDA का प्रत्याशी बनाएंगे और वो NDA के प्रत्याशी के रूप में रहेंगे. CP राधाकृष्णन जी, जिन्हें हम चंद्रपुरम पन्नुसामी राधाकृष्णन के रूप से जानते हैं, आपका जन्म अक्टूबर 20 को, अक्टूबर 20, 1957 लिबरेशन हुआ.